ತುಂಬ ಖುಷಿಯಾಗಿದೆ. ಅಪ್ಪು ಸರ್ ಫ್ಯಾನ್ ಆಗಿ, ಆ್ಯಕ್ಟ್ರೆಸ್ ಅನ್ನೋದು ಸೆಕೆಂಡ್ರಿ, ಬಟ್ ಅಪ್ಪು ಸರ್ ಫ್ಯಾನ್ ನಾನು. ಸೊ ಅಪ್ಪು ಸರ್ ಫ್ಯಾನ್ ಆಗಿ ಬಂದು ಸಿನಿಮಾ ನೋಡಿದೆ. ತುಂಬ ಖುಷಿ ಆಯಿತು. ಬಿಕಾಸ್ ಇವತ್ತಿಗೂ ಆ ಕ್ರೇಜ್ ಹಂಗೆ ಇದೆ. ಆ್ಯಂಡ್ ಇವತ್ತಿಗೂ ಜನ ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ದಾರೆ. ಐ ಥಿಂಕ್ ಆಫ್ಟರ್ ಸೋ ಮೆನಿ ಇಯರ್ಸ್ ರಿಲೀಸ್ ಆಗಿದ್ರು ಅಷ್ಟೇ ಪ್ರೀತಿ ಕೊಡ್ತಿರೋದು. ಆ್ಯಂಡ್ ಇಷ್ಟು ಸೆಲೆಬ್ರೇಟ್ ಮಾಡ್ತಿರೋದೇ ಒಂದು ದೊಡ್ಡ ಖುಷಿ. ಹೆಂಗೆ ಬಂದ್ರಿ ಅದು ಬಂದಿರೋ ವೇ ಹೇಳಿ, ಅಂದರೆ ಯಾವ ಥರ ರಿಲೀಸ್ ಹೆಂಗೆ ಗೊತ್ತಾಯ್ತು ನಿಮಗೆ? ಅಪ್ಪು ಸರ್ ಫ್ಯಾನ್ಸ್ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಟೆಕ್ಸ್ಟ್ ಮಾಡಿದರು, ನೀವು ಬರಲೇಬೇಕು, ಮೇನ್ ಥಿಯೇಟರ್ಗೆ ಬರಬೇಕು ಅಂತ. ಸೊ ಅವ್ರ ಒಂದು ಇಷ್ಟನ ನನ್ನ ಆಬ್ವಿಯಸ್ಲಿ, ಬಿಕಾಸ್ ನಾನು ಮೈಸೂರಿಂದ ಬಂದಿದ್ದು. ಮೈಸೂರಲ್ಲಿ ಗಾಯತ್ರಿಲಿ ನೋಡೋಣ ಅಂದ್ಕೊಂಡಿದ್ದೆ. ಸೊ ಅದು ಇಲ್ಲಿ ಬರಬೇಕು ಅಂತ ಇತ್ತು. ಸೊ ಇಲ್ಲಿಗೆ ಬಂದೆ. ಆ್ಯಂಡ್ ಅಪ್ಪು ಸರ್ ಸಿನಿಮಾನ ಯಾರಿಗೆ ಈ ಥರ ಸೆಲೆಬ್ರೇಟ್ ಮಾಡೋದನ್ನ ನೋಡೋಕೆ ಇಷ್ಟ ಇರಲ್ಲ. ಸೊ ತುಂಬ ಖುಷಿ ಆಗ್ತದೆ ಬಂದಿದ್ದು. ನೀವು 23 ವರ್ಷದ ಹಿಂದೆ ಏನಾಗಿದ್ರಿ? ನಾನು ಚಿಕ್ಕ ಪಾಪು ಇದ್ದೆ. ಬಟ್ ಅಂದರೆ ಅಪ್ಪು ಸರ್ ಸಿನಿಮಾ ನನ್ನ ಮೊದಲನೇ ಅಪ್ಪು ಸಿನಿಮಾಯಿಂದನೂ ನಾನು ಅಪ್ಪು ಸರ್ ಫ್ಯಾನು. ಸೊ ಚಿಕ್ಕವಳಿಂದನೂ ನಾನು ಅಪ್ಪು ಸರ್ ಸಿನಿಮಾ ನೋಡಿಕೊಂಡು ಅವ್ರ ಜೊತೆ ಒಂದಿನ ಆ್ಯಕ್ಟ್ ಮಾಡಬೇಕು ಅಂತ ಬೆಳೆದಿದ್ದು. ಸೊ ತುಂಬ ಖುಷಿ ಇದೆ ಅಪ್ಪು ಸರ್ ಸಿನಿಮಾ ಬಂದಿರೋದು. ಆ್ಯಕ್ಟ್ ಮಾಡಬೇಕು ಅನ್ನೋದು ಅದು ಇಟ್ಸ್ ಆಲ್ ಫೇತ್. ಬಟ್ ಅಪ್ಪು ಸರ್ ಏನು ನಮಗೆ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ಅವ್ರು ಏನು ನಮಗೆ ತೋರಿಸ್ಕೊಟ್ಟಿದ್ದಾರೆ, ಐ ಥಿಂಕ್ ಅದನ್ನು ನಾವು ಎಲ್ಲರೂ ಅಳವಡಿಸ್ಕೊಂಡು ಅವ್ರ ದಾರಿಲಿ ನಡೀತಾ ಇದ್ದೀವಿ. ಸೊ ಅಪ್ಪು ಸರ್ ಇಸ್ ಆಲ್ವೇಸ್ ದೇರ್ ವಿತ್ ಅಸ್. ಅವರು ಈ ಸಲ 50ನೇ ಹುಟ್ಟುಹಬ್ಬ ಅಪ್ಪು ಸರ್ದು. ಸೊ ಈ ಸಲದಿಂದ ನಾನು ಆದಷ್ಟು ಜನ ಎಷ್ಟು ಫ್ಯಾನ್ಸ್ಗೆ ಹೇಳಿದ್ದೀನಿ. ಐ ಥಿಂಕ್ ಅವ್ರು ಮಾಡಿರೋ ಕೆಲಸನ ನಾವು ಎಲ್ಲರೂ ನೆರವೇರಿಸಿ ನಾವೆಲ್ಲರೂ ಕೂಡ ಅವ್ರ ದಾರಿಲಿ ನಡಿಬೇಕು ಅಂತ. ಸೊ ಅಪ್ಪು ಸರ್ ಯಾವಾಗಲೂ ನಮ್ಮ ಜೊತೆಗಿರ್ತಾರೆ ಅಂತ. ನಾನು ಅಪ್ಪು ಸರ್ನ ಭೇಟಿಯಾಗೋಕ್ಕೂ ಆಗಿಲ್ಲ, ಅಪ್ಪು ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತಿದ್ದೆ, ಆಗಿಲ್ಲ. ಆ್ಯಂಡ್ ಗೊತ್ತಿಲ್ಲ, ಐ ಥಿಂಕ್ ಬಟ್ ಮೇಲಿಂದ ಅಪ್ಪು ಸರ್ ನನ್ನ ನೋಡ್ತಿರ್ತಾರೆ. ಆ್ಯಂಡ್ ಅವ್ರ ಆಶೀರ್ವಾದ ನನ್ನ ಜೊತೆ ಯಾವಾಗಲೂ ಇರುತ್ತೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.